ಇವತ್ತೇನು ವಿಶೇಷಪ್ಪ ಅಂತ ಅಂದರೆ ಮಾಡಿ ನೋಡೋಣ. ಆದರೆ ಇವತ್ತು ತುಂಬ ಬೇಜಾರಾಗ್ತದೆ. ಬರ್ಡೇ ಅಂತಲೇ ಅನ್ನಿಸ್ತಾ ಇಲ್ಲ. ನಾನು ಕೇಕ್ ಕುಯ್ತೀನೋ ಇಲ್ಲ ಏನು, ಮಮ್ಮಿ ಹೊಟ್ಟೆ ಹಸಿತಾ ಇಲ್ವಂತೆ, ಆದರೂ ಊಟ ಮಾಡ್ತಾಯಿತ್ತು. ನೋಡಿ, ಇದೇ ಬಟ್ಟೆ ನನ್ನ ಬರ್ತಡೆಗೆ ಅಂತ ಹಾಕೊಂಡಿರೋದು. ಟೈಮ್ ಆಯ್ತು ಕಂಚಿನಿ. ಇದೇ ಉತ್ಲಮ್ಮ ದೇವಸ್ಥಾನ. ಇದು ಇವಾಗ ಸ್ವಲ್ಪ ವರ್ಷ ಆಯ್ತು ಇದನ್ನ ಕಟ್ಟು. ನನ್ ಬರ್ತಡೇ ದಿನ ನನ್ಕಿನ್ನ ನಮ್ ಚೆರಿಗೆ ತುಂಬಾ ಖುಷಿ ಇತ್ತು. ಯಾಕೆ ಇವಳು ಅಳ್ತಾವಳೆ? ಕಣ್ಣೆಲ್ಲ ಸಾರಿ ಸಾರಿ, ನೀರು ಗಿಡ್ತಳ್ಳಿ ಸಾರಿ ಹೇಳ್ಬೇಕು. ಎಲ್ಗೋಗದ? ಎಲ್ಲಿಗೆ? ಏಕೆ? ಯಾರಪ್ಪ ಕಾರ್ ನಿಲ್ಸಿ ನಮ್ಮ ಮನೆ ಕಡೆ ಬರ್ತಾ ಇದಾರೆ ಅಂತ ನೋಡ್ತಾ ಇದ್ರೆ, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜಯಲಕ್ಷ್ಮಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷಪ್ಪ ಅಂತ ಅಂದರೆ ಗೆಸ್ ಮಾಡಿ ನೋಡೋಣ. ಇವತ್ತು ನನ್ನ ಬರ್ಡೇ. ಆದರೆ ಇವತ್ತು ತುಂಬ ಬೇಜಾರಾಗ್ತದೆ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಬರ್ಡೇ ಅಂತಲೇ ಅನ್ನಿಸ್ತಾ ಇಲ್ಲ ಗೈಸ್. ನೋಡೋಣ ಇವತ್ತು ಯಾವ ಥರ ಸೆಲೆಬ್ರೇಟ್ ಮಾಡ್ಕೋತೀನಿ, ಬೆಳಗಿಂದ ಸಂಜೆ ಗಂಟ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಆಯಿತಾ? ಆದರೆ ನಾನು ಕೇಕ್ ಕುಯ್ತೀನೋ ಇಲ್ಲ ಏನು, ಯಾರು ಬರ್ತಾರೆ ಅಂತ ಒಂದೂ ಐಡಿಯಾ ಇಲ್ಲ. ದೇವಸ್ಥಾನಕ್ಕೆ ಹೋಗಬೇಕು. ಇನ್ನೂ ನಾನು ಸ್ನಾನ ಮಾಡಿಲ್ಲ, ತಿಂಡಿ ಮಾಡಿದ್ದೀನಿ ಅಷ್ಟೇ. ಬೆಳಿಗ್ಗೆ ಇವಾಗ ಎಷ್ಟು ಗಂಟೆ? ಇವಾಗ 9:52 ಆಗೈತೆ. ಅಷ್ಟೇನು ಗ್ರ್ಯಾಂಡಾಗಿರಲ್ಲ, ಬಟ್ ಪ್ರತಿ ಬರ್ಡೇಲೂ ಹಿಂಗೆ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಬರ್ಡೇ ಬರೋವರೆಗೆ ನನ್ನ ಬರ್ಡೇ ಅಂತ ಖುಷಿ ಪಡ್ಕೊಂಡಿರ್ತೀನಿ. ಬರ್ಡೇ ದಿನ ಅದು ಏನಾಗುತ್ತೋ ಅಂತ ನನಗೆ ಗೊತ್ತಿಲ್ಲ. ಅಳು ಬರುತ್ತೆ ನನಗೆ ಅವತ್ತು. ಅದು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರೀಸನ್ನು ನಿಮಗೂ ಹಂಗೆ ಆಗುತ್ತಾ? ಕಮೆಂಟ್ ಮಾಡಿ. ಇದೆಲ್ಲ ಬಟ್ಟೆ, ಬೇರೆ ಬಟ್ಟೆ ಇದೆ, ಹಾಕೋಬೇಕು. ಸ್ನಾನ ಮಾಡಿಲ್ಲ ಅಂತ ಇದನ್ನೇ ಹಾಕ್ಕೊಂಡಿದ್ದೀನಿ ಅಷ್ಟೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಇದೇ ನನ್ನ ಫಸ್ಟ್ ಬರ್ಡೇ. ಅದಕ್ಕೆ ನಿಮಗೆಲ್ಲ ತೋರಿಸ್ಬೇಕು ಯಾವ ಥರ ಬರ್ಡೇ ಆಗುತ್ತೆ ನಂದು. ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ಇವತ್ತು, ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ, ನಮ್ಮ ಅಣ್ಣ ಹೋಗೋರೆ ಹೊಲ್ತಕ್ಕೆ. ಅವ್ರು ಬರೋ ಅಷ್ಟರಲ್ಲಿ ಚಪಾತಿ ಮಾಡಿಡೋಣ ಅಂತ ಈಗ ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿ ಹೋಗೈತೆ, ಇನ್ನೂ ಬಂದಿಲ್ಲ ಅವರು. ಚಪಾತಿಗೆ ಅಂತ ಇಟ್ಟು ಕಳ್ಸಿಟ್ಟಿದ್ದೀನಿ, ಜೊತೆಗೆ ಪಲ್ಯನೂ ಮಾಡಿದ್ದೀನಿ. ಇವಾಗ ಅವ್ರು ಬರೋ ಅಷ್ಟರಲ್ಲಿ ಚಪಾತಿ ಮಾಡಿಟ್ರೆ ಅವ್ರು ಬಂದ್ಮೇಲೆ ಬೇಗ ತಿಂಡಿ ಹಾಕೊಡ್ಬೋದು ಅಂತ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಅಪ್ಪಾಜಿ ಈಗ ಬರ್ತಾ ಇದೆ. ಅಲ್ಲೇ ಹತ್ತತ್ರ 12 ಗಂಟೆ ಆಗ್ತಾ ಬಂತು. ಈಗ ತಿಂಡಿ ತಿನ್ನಕ್ ಬರ್ತಾ ಇದಾರೆ. ಅವರಿಗೆ ತಿಂಡಿ ಹಾಕೊಟ್ಟಾಯ್ತು. ಇವಾಗ ನಾನ್ ತಿಂಡಿ ತಿಂತಾ ಇದ್ದೀನಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೆ. ಎಲ್ರು ಬರ್ತಡೇ ದಿನ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ನಾನ್ ಸಂಜೆ ಹೋಗೋಣ ಅಂತ ಹಿಂಗೆ ಗಬ್ಬಾಗಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ. ನಮ್ಮ ಅಣ್ಣ ನಮ್ಮ ಮಮ್ಮಿ ಊಟ ಮಾಡ್ತಾ ಇದ್ರು. ನನಗೆ ಹೊಟ್ಟೆ ಹಸಿತಿರ್ಲಿಲ್ಲ ಅಂತ ಅವ್ರನ್ನ ನೋಡ್ಕೊಂಡು ಕೂತಿದ್ದೆ. ಮಮ್ಮಿ ಹೊಟ್ಟೆ ಹಸಿತಾ ಇಲ್ವಂತೆ, ಆದರೂ ಊಟ ಮಾಡ್ತಾಯಿತ್ತು. ನೋಡ, ಅದನ್ನು ಮಾಡ್ತಾಳೆ. ಇವಾಗ 4:17 ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡ್ ಬಂದೆ. ನೋಡಿ, ಇದೇ ಬಟ್ಟೆ ನನ್ನ ಬರ್ತಡೆಗೆ ಅಂತ ಹಾಕೊಂಡಿರೋದು. ಆಕ್ಚುಲಿ ಇದು ನನ್ನ ಬರ್ತಡೆಗೆ ಅಂತ ತಗೊಂಡಿದ್ದಲ್ಲ. ಸುಮ್ನೆ ನಾನು ಅಶೋಕ ಚಂದ್ರಪಣ್ಣಕ್ಕೆ ಹೋದಾಗ ಸುಮ್ನೆ ತಗೊಂಡಿದ್ದು. ಬೇರೆ ಬಟ್ಟೆ ಇಲ್ಲ ಹೊಸವು ಅಂತ ಇದನ್ನ ಹಾಕೊಂಡಿದ್ದೀನಿ. ಇವಾಗ ರೆಡಿ ಆಗಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಈ ತರ ಕಾಣಿಸ್ತಾ ಇದೆ. ನಾನು ನಮ್ಮ ಅಣ್ಣನ್ನ ಕರಿತಾ ಇದ್ದೀನಿ, ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಅವನು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಬರ್ತಾನೆ ಇಲ್ಲ ಗೈಸ್. ಟೈಮ್ ಆಯ್ತು ಕಂಚಿನಿ, ಟೈಮ್ ಆಯ್ತು ಬಾ, ಪಟ್ಪಟ್ಟ ಹೋಗ್ಬೇಕು. ಎಲ್ಲ ತಾಂಡಿದ್ದೀನಿ. ಬನ್ನಿ, ಸ್ವೀಟು, ಕೇಕ್ ಕೊಡಿಸಿ ಬೆಂಗಳೂರಿನ ಅಪ್ಪಾಜಿ ಫೋನ್ ಮಾಡಿದಂತೆ. ಇವಾಗ ಹೂವು, ಗಂಧದ ಕಡ್ಡಿ, ಕರ್ಪೂರ, ಬೆಂಕಿ ಪಟ್ಟಣ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿರೋ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಚಿನಿಗೌಡ ಬಾತ್ರೂಮ್ಗೆ ಹೋಗ್ಬಿಟ್ಟವ್ರೆ ಗೈಸ್. ಇವಾಗ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ.
ನೋಡಿ ಇಲ್ಲಿ ಕಾಣಿಸ್ತದ ಕಾಣಿಸ್ತಾನೆ ಇಲ್ಲ. ಹೋಗ್ತಾ ಇದ್ದೀನಿ. ಹ್ಞೂ ಅದಾದ್ಮೇಲೆ 3 ಅಡಿ ಹಾಕಬೇಕು. ತಡಿ ಒಂದು ನಿಮಿಷ ಕೂತಿಲ್ಲ, ಇವನೇನು ಓಡೇ ಹೋಯ್ತಾನೆ. ಬನ್ನಿ ಇವಾಗ ನಾನು ಯಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅವೆಲ್ಲ ನಿಮಗೆ ತೋರಿಸ್ತೀನಿ. ಮೊದಲು ಉತ್ತಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೀಗ ಬೀಗ ಗೈಸ್ ಬೀಗನೆ ಹಾಕೈತೆ, ಒಳಗಡೆ ಹೋಗಕ್ ಆಗಲ್ಲ ಇವಾಗ. ಇದೇ ಉತ್ತಮ ದೇವಸ್ಥಾನ. ಬನ್ನಿ ಇಲ್ಲೊಂದು ಚಿಕ್ಕಕ್ ಮಾಡಿದ್ದಾರೆ, ಅಲ್ಲಿ ಹೋಗಕ್ ಆಗ್ಲಿಲ್ಲ ಅಂದ್ರೆ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಈಗ ಪೂಜೆ ಮಾಡಾಯ್ತು. ನೆಕ್ಸ್ಟ್ ವೆಂಕಟೇಶ್ವರ ದೇವಸ್ಥಾನ. ಇದು ಇವಾಗ ಸ್ವಲ್ಪ ವರ್ಷ ಆಯ್ತು ಇದನ್ ಕಟ್ಟಿ. ಇದು ಅಷ್ಟೇ ಬೀಗ ಹಾಕೈತೆ, ಹಂಗೆ ಹೊರಗಡೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಪೂಜೆ ಮಾಡಾಯ್ತು, ಇವಾಗ ಹೊರಡ್ತಾ ಇದೀವಿ. ಈಗ ನಾನು ಹೋಗಿ ಬಂದಿದ್ದು ನಮ್ಮ ಮನೆ ಪಕ್ಕನೇ ಇದ್ದ ದೇವಸ್ಥಾನಗಳು, ಅದಕ್ಕೆ ಅಲ್ಲಿ ಮುಗಿಸ್ಕೊಂಡು ಇವಾಗ ನಮ್ಮ ಊರೊಳಗೆ ಬಂದಿದ್ದೀವಿ. ನೋಡಿ ಮಳೆ ಊದಿ ಯಾವ ತರ ಪರಿಸ್ಥಿತಿ ಆಗಿದೆ ಅಂತ. ಇವಾಗ ನಮ್ಮ ಮನೆ ದೇವರು ಬೇಲೂರು ಚನ್ಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲೇ ನಮ್ಮೂರಲ್ಲೇ ಇದೆ ಚನ್ಕೇಶ್ವರ ದೇವಸ್ಥಾನ, ಅಲ್ಲಿಗೆ ಬಂದಿದ್ದೀವಿ. ಇವಾಗ ಪೂಜೆ ಮಾಡಿ ನೆಕ್ಸ್ಟ್ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಅಷ್ಟೇ ನಮ್ಮ ಮನೆ ದೇವ್ರೆ. ಅಲ್ಲೂ ಪೂಜೆ ಮಾಡ್ಕೊಂಡು ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೊಂದು ದೇವಸ್ಥಾನ ಐತೆ, ಬನ್ನಿ ಹೋಗೋಣ. ಅಲ್ಲೂ ಪೂಜೆ ಮಾಡ್ಕೊಂಡು ಇವಾಗ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಎಲ್ಲಾ ದೇವರಿಗೂ ಪೂಜೆ ಮಾಡಾಯ್ತು, ಇವಾಗ ಮನೆಗೆ ಹೊರಡ್ಬೇಕು. ನಮ್ಮ ಅಣ್ಣ ಡೈರಿಲಿ ಕಡ್ಲೆ ಹಿಂಡಿ ತರಕ್ ಹೋಗಿದ್ದ, ಅಷ್ಟವರೆಗೂ ಸುಮ್ನೆ ಕೂತಿದ್ದೆ. ಇವಾಗ ಮನೆಗೆ ಹೊರಡ್ಬೇಕು, ಬನ್ನಿ ಹೋಗೋಣ. ನಮ್ ಮನೆಗೆ ಹೋಗೋ ಅಷ್ಟರಲ್ಲೇ ನಮ್ ರಂಜು ಅಣ್ಣಾರ್ ಬಂದಿದ್ರು. ನಮ್ ಡ್ಯಾನಿಗೆ ನಾವೆಲ್ಲರೂ ಎಲ್ಲೂ ಹೋಗಿ ಬರಂಗಿಲ್ಲ, ನನಗೆ ಹೇಳ್ದಂಗೆ ಎಲ್ಲಿಗೆ ಹೋಗಿದ್ರಿ ಅಂತ ಓಡ್ ಬರ್ತಾಳೆ. ಅವಳ ಮುದ್ದಾಡಿ ಪೂಜಕ್ಕ ಚೆರಿ ರಂಜು ಅಣ್ಣ ವಂಜಕ್ಷಜ್ಜಿ ಬಂದಿದ್ರು. ನನ್ ಬರ್ತಾಳೆ ದಿನ ನನ್ಕಿನ್ನ ನಮ್ ಚೆರಿಗೆ ತುಂಬಾ ಖುಷಿ ಇತ್ತು. ಅವಳು ಖುಷಿ ಪಡ್ತಾ ಇರೋದನ್ನ ನೋಡಿ ನಾನು ತುಂಬಾ ಖುಷಿ ಆದೆ. ನಮ್ ದೊಡ್ಡಮ್ಮನ ಮನೆಗೆ ಹೋಗಕ್ಕೆ ಸ್ಕೂಟಿಲಿ ಹೋಗೋಣ ಅಂತ ಕುತ್ಕೊಂಡಿದ್ರು. ಒಂದ್ ಟ್ವಿಸ್ಟ್ ಏನು ಅಂತ ಅಂದ್ರೆ ಕೀನ ನಮ್ಮ ಅಣ್ಣ ತಗೊಂಡೋಗ್ಬಿಟ್ಟಿದ್ದ ಹೊಲ್ದತ್ರಕ್ಕೆ. ಆಮೇಲೆ ನಡ್ಕೊಂಡೇ ಹೋದ್ರು, ಜಾಸ್ತಿ ದೂರ ಏನ್ ಇರ್ಲಿಲ್ಲ, ಹತ್ರನೇ. ಅದಕ್ಕೆ ಇವಾಗ ನಾವು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ನಮ್ ರಂಜು ಅಣ್ಣ ಕೇಕ್ ಮತ್ತೆ ಚಾಕ್ಲೇಟ್ ತಂದಿದ್ದಾರೆ, ಆಮೇಲೆ ತೋರಿಸ್ತೀನಿ. ಯಾಕೆ ಇವಳು ಅಳ್ತಾವಳೆ, ಕಣ್ಣೆಲ್ಲ ರೆಡ್ ಆಗೈತೆ ಅನ್ಕೊಂಡ್ರ? ಇಲ್ಲ, ಈರುಳ್ಳಿ ಕಟ್ ಮಾಡಕ್ ಹೋಗಿ ಈ ತರ ಮಾಡ್ಕೊಂಡಿದೀನಿ. ಆಮೇಲೆ ನಮ್ ಚೆರಿ ಬಂದ್ಲು ಕೇಕ್ ಕೊಡು ಅಂತ. ನಮ್ ರಂಜು ಅಣ್ಣ ನಮ್ ಚೆರಿ ಹಾಳ್ ಮಾಡ್ಬಿಡ್ತಾಳೆ ಮತ್ತೆ ಆಟ ಮಾಡ್ತಾ ಇದ್ಲು ಅಂತ ಎಲ್ಲೋ ಇಟ್ಬಿಟ್ಟಿದ್ರು. ಯಾರ್ದು ಬರ್ಡೇ? ಅವ್ರ ಅಮ್ಮನ್ನ ಅಡ್ಗೆ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ, ಕೇಕ್ ಬೇಕು ಅಂತ ಬಡ್ಕತಾ ಇದ್ಲು ಅಂತ ನಾನು ಈ ತರ ಸಮಾಧಾನ ಮಾಡ್ತಾ ಇದ್ದೆ. ಏಕೆ ಡೋರ್ ಯಾಕೆ ಹಾಕಣ? ಬರಕಲ್ಲ ಡೋರ್ ಯಾಕೆ ಇಲ್ಲೈತೆ. ಇವ್ರು ಕೇಕು ಇದು ಮಾಡ್ತಾರೆ ಗೊತ್ತಿದ್ದಾಡೋಯ್ತಲ್ವಾ? ಕೇಕ್ ಅಂತ ಎಲ್ಲೋಯ್ತು ಗೊತ್ತಾಯ್ತಲ್ಲಪ್ಪ. ಅಯ್ಯೋ ಗೊತ್ತೇ ಆಯ್ತಲ್ವಲ್ಲ ಎಲ್ಲೋಯ್ತು ಅಂತ. ಚಿನ್ನಮ್ಮ ಈಗ ಚಾಕ್ಲೇಟ್ ಕೇಕ್ ಕೊಡ್ತೀನಲ್ಲ ಆಗ ಇಲ್ಲಿ ವಿಸಲ್ ಬರೋಂಗಿಲ್ಲ, ಓಡ್ ಬರ್ತಾಳೆ. ಡ್ಯಾನಿ ನೋಡಿ ಇಲ್ಲಿ ವಿಸಲ್ ಬರೋಂಗಿಲ್ಲ, ಓಡೇ ಬರ್ತಾಳೆ. ಅಲ್ಲಿ ಓಡಲ್ಲಿ ಏನ್ ಮಾಡ್ತಾ ಇದೀಯಾ? ಬಿರಿಯಾನಿ ಮಾಡ್ತಾ ಇದೀಯಾ? ಅಯ್ಯೋ ಬಿರಿಯಾನಿ ಮಾಡ್ತಾ ಇದ್ದೀನಿ ನೀನು. ಇಲ್ಲ ಹೆಂಗ್ ಮಾಡ್ತಾ ಇದೀಯಾ? ಅದ ಬಿರಿಯಾನಿ ಮಾಡೋದಾ? ಮಂಗಾಸು ಹೋಲಿ ಚೆರಿ ಎಲ್ಲ ಚೆರಿ ಬಂದ್ಲು ಚೆರಿ ಎಲ್ಲವಳೆ ಚೆರಿ ಇಲ್ಲ ಹೋಗು. ಸೂಪರ್. ಫ್ಯಾನ್ ಇಲ್ಲ, ಆ ಕಡೆ ಇತ್ತು ಕಡು ಫ್ಯಾನು.
ಹೋಲಿನ ಮಗಳೇ ಶಿವ ಏನ್ ತಂದಿದ್ದೀನಿ ನನ್ನ ಬರ್ಡೇಗೆ. ಆಮೇಲೆ ಗಂಧದ ಕಡ್ಡಿ ಅಲ್ಲ ಮತ್ತೆ ಇನ್ನೇನು ಚಾಕಿ ಏನ್ ತಂದಿದ್ಯಾ? ಚಾಕಿ ತಂದಿದ್ಯಾ? ಕಳ್ಳಿ 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 ಎಣ್ಣೆ ಎಣ್ಣೆ ನೀರಾ? ಸಾರಿ ಸಾರಿ ನೀನು ಗಿಡ್ತಳ್ಳಿ ಸಾರಿ ಹೇಳ್ಬೇಕು. ನನಗೆ ಗಿಡ್ಡಿಸ್ಕೊಬಿಟ್ಟು ಸಾರಿ ಹೇಳ್ತಾರ? ತಾರಿ ತಾರಿ ಅಂತ ಹೇಳು, ನೀನು ಹೇಳೆ ಸರಿ ಅಂತ. ಸಾರಿಯನ್ನು ಸಾರಿಯನ್ನು ಸಾರಿ ಗಿಟ್ಟಿದ್ದು ತಪ್ಪಾಯ್ತು ಅನ್ಬೇಕು. ಎಲ್ಗೋಗದ? ಎಲ್ಲಿಗೆ? ಏಕೆ? ಹುಲಿ ಚಿರ್ತೆ ಹಿಡ್ಕೊಂಡು ಹೋಗ್ಬೇಕಂತ. ಬೇಡ 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 ಕೇಕಿರ ಎಲ್ಲ ಕೇಕು ಎಲ್ಲ ಐತೆ ಎಲ್ಲ ಐತೆ. ಫ್ರಿಜ್ ಇಲ್ಲ ಕಣವ ನಮ್ಮ ಮನೆಯಲ್ಲಿ. ಕರ್ಕೊಬರೋ ಕೇಕು ಏನ ನೋಡೋಕೆ ಎಲ್ಲೈತೆ ನಾಯಿ ಮೇಕೋಳ್ಪರಂಬ. ನಮ್ಮ ಅಜ್ಜಿ ಮೇಲ್ಗಡೆ ಹೆಂಗಿದೆ ನೋಡಿಲ್ಲ ಅಂತೂ ಅದಕ್ಕೆ ಮೇಲ್ಗಡೆ ನೋಡಕ್ ಹೋಗ್ತಾ ಇದೀವಿ. ಇಲ್ಲೇ ಕೇಕ್ ಬಿಸದ್ ಬರ ಬಾಲ್ಕನಿ ಪೂಜಾ ಇಲ್ಲ ಎಲ್ಲ ಬಂದು ಯಾರಪ್ಪ ಕಾರ್ ನಿಲ್ಸಿ ನಮ್ಮ ಮನೆ ಕಡೆ ಬರ್ತಾ ಇದಾರೆ ಅಂತ ನೋಡ್ತಾ ಇದ್ರೆ ನಮ್ಮ ಆಶಕ್ಕ. ಈ ಖುಷಿಲಿ ಬ್ಲ್ಯಾಂಕ್ ಆಗಿ ನಾನು ಎಕ್ಸ್ಪ್ರೆಷನ್ ತೆಗಿಯೋದನ್ನೇ ಮರ್ತ್ಬಿಟ್ಟಿದೀನಿ. ನಾನು ಎಷ್ಟು ಖುಷಿಯಾಗಿದ್ದೆ ಅಂತ ನನ್ನ ವಾಯ್ಸ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ತಾತ ಈಗ ಬಂದ್ರ ತಾತ ಅಜ್ಜಿ ಹೇಳಬಿಟ್ಟೈತೆ. ನಮ್ಮ ಅಜ್ಜಿ ಆಶಕ ಬರ್ಬೋದು ಅಂತ ನನಗೆ ಮೊದ್ಲೇ ಕ್ಲೂ ಕೊಟ್ಬಿಟ್ಟಿತ್ತು. ಅದ್ರ ಬಗ್ಗೆ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸರಿ ಆಲ್ರೆಡಿ ಕಿಶನ ಬಂದ್ರೆ ಕಿಶನ ಹೋದ್ರೆ ಅಂತ ಇಲ್ಲ. ಇವ್ರು ಪಕ್ಕ ಹೋಗಿ ಹೇಳ್ತಾರೆ ಕಿಶನ ಬಂದ್ರೆ ನನಗೆ ಅಂತ ನಮ್ಮ ಅಕ್ಕ ಬಟ್ಟೆ ತಂದಿದ್ರು ನೋಡಿ, ಇದೆ ಅದು. ನಮ್ಮ ಅಕ್ಕ ಅವ್ರ ಹಸ್ಬೆಂಡ್ ನ ಯಾವ ತರ ರಿಕ್ವೆಸ್ಟ್ ಮಾಡ್ತಾ ಇದ್ರು ಇಲ್ಲಿಗೆ ಬರಕ್ಕೆ ಅಂತ ಎಲ್ರಿಗೂ ಹೇಳ್ತಾ ಇದ್ರು. ಯಾವ್ದಕ್ಕೂ ರಿಕ್ವೆಸ್ಟ್ ಮಾಡದಿದ್ರೆ ಇವತ್ತು ರಿಕ್ವೆಸ್ಟ್ ಮಾಡಿದೀನಿ. ಪಿಂಕಿ ಮದುವೆ
ಹೋಯ್ತಾನೆ ರೂಪೆ ಅಲ್ಲಿ ವಿಶ್ ಮಾಡಕ್ಕಾಯ್ತದ ಮತ್ತೆ ನಮ್ ಸಚಿನ್ ಅಣ್ಣ ನನಗೆ ಅಂತ ವಾಶ್ ತಗೋ ಬಂದಿದ್ರು. ಫುಲ್ ರೆಡಿಯಾಗಿ ಇವಾಗ ಬರ್ತಡೇ ಸೆಲೆಬ್ರೇಷನ್ ಮಾಡಕ್ಕೆ ಮೇಲಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ನೋಡಿ ಇಲ್ಲಿ ನಮ್ ಚೆರಿ ಹ್ಯಾಪಿ ಬರ್ತ್ಡೇ ಚಿಕ್ಕಿ ಅಂತ ಕೇಕ್ ಮೇಲ್ ಬರ್ಸ್ಕೊಂಡ್ ಬಂದಿದ್ಲು. ನೋಡಿ ಇಷ್ಟು ಜನ ನನ್ ಬರ್ತ್ಡೇ ಮಾಡಕ್ಕೆ ಅಂತ ಸರ್ಪ್ರೈಸ್ ಆಗಿ ಬಂದಿದ್ರು. ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ. ನನ್ಕಿನ ನಮ್ ಚೆರಿನೇ ಫುಲ್ ಖುಷಿಯಾಗಿದ್ಲು ಈ ಚಿಕ್ಕಿ ಬರ್ತ್ಡೇ ಮಾಡಕ್ಕೆ. ನೀವೇ ನೋಡ್ತಾ ಇರ್ಬೋದು. ಆಮೇಲೆ ನಮ್ ಚೆರಿ ನನಗೆ ಅಂತ ಚಾಕ್ಲೇಟ್ ತಂದಿದ್ಲು. ನಮ್ ಆಶಕ ನನ್ ಬರ್ತ್ಡೇ ದಿನ ಸರ್ಪ್ರೈಸ್ ಕೊಡ್ಬೇಕು ಅಂತ ಅವ್ರ ಮಾವನು ಕರ್ಕೊಂಡ್ ಬಂದಿದ್ಲು. ನಮ್ ಆಶಕ ಬರ್ತಾಳೆ ಅಂತ ಒಂದ್ ಸ್ವಲ್ಪ ಕ್ಲೂ ಇತ್ತು. ಅವಾಗ್ಲೇ ನಮ್ ಮಂಜಕ್ಷಜ್ಜಿ ಬರ್ಬೋದು ಅಂತ ಹೇಳಿದ್ರು. ಹಂಗಾಗಿ 50-50 ಇದ್ದೆ. ಬಟ್ ಜೊತೆಗೆ ನಮ್ ಸಚಿನ ಬರ್ತಾರೆ ಅಂತ ಒಂದ್ ಸ್ವಲ್ಪನೂ ಕ್ಲೂ ಇರ್ಲಿಲ್ಲ. ನನಗೆ ಎಷ್ಟು ಸರ್ಪ್ರೈಸ್ ಮತ್ತೆ ಖುಷಿ ಎಷ್ಟ್ ಆಗ್ತಾ ಇತ್ತು ಅಂದ್ರೆ ಅದನ್ನ ಹೆಂಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಟೋಟಲಿ ತೇಲಾಡ್ತಿದ್ದೆ ನಾನು. ಇವೆಲ್ಲ ಸಾಧ್ಯ ಆಗಿದ್ದು ನಮ್ಮ ಆಶಕನಿಂದ. ಅವಳು ಪ್ಲಾನ್ ಮಾಡ್ಲಿಲ್ಲ ಅಂತ ಅಂದಿದ್ರೆ ನನಗೆ ಇಷ್ಟ ಖುಷಿ ಆಗ್ತಾ ಇರ್ಲಿಲ್ಲ. ಇನ್ನೊಂದೇನು ಅಂತ ಅಂದ್ರೆ ನಮ್ ರೂಪೇಶ್ ಅಂಕಲ್ ಒಪ್ಕೊಳ್ಳಿಲ್ಲ ಅಂತ ಅಂದಿದ್ರೆ ಇದು ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಇವರಿಗೆ ನಾನು ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟೊಂದು ಖುಷಿಯಾಗಿದ್ದೀನಿ, ತೇಲಾಡ್ತಾ ಇದ್ದೀನಿ ಅಂದ್ರೆ ಇವರೆಲ್ಲ ಕಾರಣ. ಇವತ್ತಿನ ದಿನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅಷ್ಟು ನನ್ ಮನ್ಸಿಗೆ ಖುಷಿಯಾಗಿದೆ. ಇವತ್ತು ನನ್ ಬರ್ಡೇ ಅಂತ ಬಂದು ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಎಲ್ಲ ಕೊಟ್ರಲ್ಲ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಮತ್ತೆ ಯಾರ್ಯಾರು ನನ್ ಬರ್ಡೇ ಅಂತ ವಿಶ್ ಮಾಡಿದ್ರಿ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಆಮೇಲೆ ಎಲ್ಲರಿಗೂ ಊಟ ಕೊಟ್ಟು ವೆಜ್ ಮತ್ತೆ ನಾನ್ ವೆಜ್ ಅವ್ರು ಇದ್ರು. ಅದಕ್ಕೆ ನಾನ್ ವೆಜ್ ಅವ್ರಿಗೆ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಮತ್ತೆ ವೆಜ್ ಅವ್ರಿಗೆ ಮುದ್ದೆ, ಅನ್ನ, ಸಾರು, ಬಜ್ಜಿ ಮಾಡಿದ್ವಿ. ನಾನ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ನಮ್ ರಂಜಿತಣ್ಣ ಪೂಜಾಕಚ್ಚರಿಗೆ. ಯಾಕಂದ್ರೆ ಪ್ರತಿ ವರ್ಷ ನನ್ ಬರ್ಡೇ ದಿನ ತಪ್ಪದೆ ಬರ್ತಾರೆ. ನಾನು ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ತೀನಿ. ನಂಗಂತೂ ತುಂಬಾ ಖುಷಿ ಆಗುತ್ತೆ ಅವತ್ತಿನ ದಿನ. ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗ ಎಲ್ರು ಸೇರ್ಕೊಂಡು ನಮ್ ಕ್ರಿಶ್ಗೆ ರ್ಯಾಪರ್ ಹಾಕೊಡ್ತಾ ಇದ್ರು. ಟೈಮ್ ಆಗುತ್ತೆ ಅಂತ ಎಲ್ರು ಬೇಗ ಬೇಗ ರ್ಯಾಪರ್ ಹಾಕ್ತಾ ಇದ್ರೆ ನಮ್ ಚೆರಿ ನೋಡಿ ಅವಳಿಗೆ ಕೊಡ್ತಾ ಇಲ್ಲ ಅಂತ ಬಡ್ಕತಾ ಇದ್ದಾಳೆ. ಇವಾಗ ಎಲ್ರು ಅವ್ರ ಊರಿಗೆ ಹೋಗ್ತಾ ಇದ್ರು. ಅವ್ರನ್ನ ಕಳಿಸ್ತಾ ಇದೀವಿ. ವಿಡಿಯೋ ಬೇರೆ ಸರಿಯಾಗಿ ಬರ್ತಾ ಇಲ್ಲ, ಆದ್ರೂ ತೋರಿಸ್ತಾ ಇದ್ದೀನಿ. ಸಚಿನ್ ಕೇಕ್ನು ತಿನ್ನಿಲ್ಲ, ನೀನ್ ತಿಂದಪ್ಪ. ನಿಧಾನಕ್ಕೆ ಬರ್ಡೇ ಮಾಡಕ್ ಹೋಗ್ತೀನ. ಈಗ ಎಲ್ಲಾರನ್ನು ಕಳ್ಸಾಯ್ತು ನಮ್ ಮಂಜಕ್ಷಜಿನ ಬಿಟ್ಟು. ಇದನ್ನ ನನ್ ಬೆಸ್ಟ್ ಫ್ರೆಂಡ್ ಕೊಡ್ಸಿದ್ದು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ರಿಗೂ.